ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ 70 ಮಿನಿಟ್ಸ್ ಇಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಅನ್ನೋದನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಅದಕ್ಕಿಂತ ಮುಂಚೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಗೆ ನಿಮಗೆ ಯಾವ ರೀತಿ OMR ಶೀಟನ್ನು ಫಿಲ್ ಮಾಡಬೇಕು ಇಫೆಕ್ಟಿವ್ ಆಗಿ ವಿದೌಟ್ ಎನಿ ಮಿಸ್ಟೇಕ್ಸ್ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನೋಡ್ಕೊಂಡು ಬನ್ನಿ. ಸೊ ನಿಮಗೇನಾದರೂ KCET ಫುಲ್ ಲೆಂತ್ PCM ಮಾಕ್ ಟೆಸ್ಟ್ಗಳು ಬೇಕು ಅಂತಂದರೆ ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೇವಲ 149 ರೂಪೀಸಿಗೆ ಕೊಡ್ತಾ ಇರುವಂಥದ್ದು. ಓನ್ಲಿ ಅಪ್ ಟು ಏಪ್ರಿಲ್ 19th ಮಿಡ್ನೈಟ್ವರೆಗೆ ಆಫರ್ ಇರ್ತದೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಎಕ್ಸೆಸ್ ಸ್ಟಿಲ್ ಕಾಮೆಡಿಕ್ ಎಕ್ಸಾಮಿನೇಷನ್ ಇರ್ತದೆ. ಟೇಕ್ ದ ಯೂಸ್ ಆಫ್ ದ್ಯಾಟ್. ನೀವೇನಾದರೂ ನೀಟಿಗೂ ಕೂಡ ಪ್ರಿಪೇರ್ ಆಗ್ತಾ ಇದ್ದರೆ 30 ನೀಟ್ ಟೆಸ್ಟ್ ಸೀರೀಸನ್ನು rhchemistry.online ವೆಬ್ಸೈಟ್ನಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್. ಸೊ ಇದು ಇರೋದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಲ್ಲಿ ರಿಜಿಸ್ಟರ್ ಆದಮೇಲೆ ಟೆಸ್ಟ್ ಸೀರೀಸ್ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ 70 ಮಿನಿಟ್ಸನ್ನು ಇಫೆಕ್ಟಿವ್ ಆಗಿ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ರಿಮೆಂಬರ್, ಒಂದು ಕ್ವಶನಿಗೆ 1 ಮಿನಿಟ್ ಅಂತಲೇ ಇಟ್ಕೊಳ್ಳಿ. 1 ಕ್ವಶನ್ ಈಕ್ವಲ್ ಟು 1 ಮಿನಿಟೇ ನಮಗೆ ಆ್ಯಕ್ಚುಲಿ, ಹೌದಾ? ಸೊ ಅದನ್ನು ಹೇಗೆ ಇಫೆಕ್ಟಿವ್ ಆಗಿ ಮಾಡ್ಕೊಳ್ತಾ ಹೋಗಬೇಕು. ಸೊ ನಿಮ್ಮ ಫಸ್ಟ್ ಆಫ್ ಆಲ್ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ನೋಡಿ. ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅಂದರೆ ಈ ರೀತಿಯಾಗಿ ನಿಮ್ಮ ಕ್ವಶನ್ ಪೇಪರ್ನ ಅಲ್ಲಿ ಕೊಟ್ಟಿರ್ತಾರೆ, ರೈಟ್? ಸೊ ನೋಡಿ, ಈ ರೀತಿ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಇರುವಂಥದ್ದು. ಸೊ ಇಲ್ಲಿ ಇದು ಫಿಸಿಕ್ಸ್ ಆಗಿರೋದ್ರಿಂದ ವಿಷಯ ಸಂಕೇತ P ಅಂತ ಇದೆ, ಇದು B4 ಅಂತ ಇರ್ತದೆ, ಕ್ರಮ ಸಂಖ್ಯೆ ಇರ್ತದೆ. ಇಲ್ಲಿ ನಿಮ್ಮ CET ಸಂಖ್ಯೆ ಬರುತ್ತೆ, ಒಂದು ಬಾಕ್ಸ್ ಕೊಟ್ಟಿರ್ತಾರೆ, CET ನಂಬರ್ ಬರೀಬೇಕು. ಸೊ 80 ಮಿನಿಟ್ಸ್ ಇರ್ತದೆ, ಬಟ್ 70 ಮಿನಿಟ್ಸ್ ನಿಮಗೆ ಬರೆಯೋದಕ್ಕೆ, 10 ಮಿನಿಟ್ಸ್ ನಿಮಗೆ OMR ಶೀಟನ್ನು ಫಿಲ್ ಮಾಡೋದಕ್ಕೆ, 60 ಮಾರ್ಕ್ಸ್ ಇರ್ತದೆ, 60 ಕ್ವಶನ್ಸ್ ಇರ್ತದೆ. ಸೊ ಅದಾದಮೇಲೆ ಯಾವ್ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ ನೋಡಿ. ಯಾವ ರೀತಿ ಫಿಲ್ ಮಾಡಬೇಕು, ಸರಿಯಾದ ಕ್ರಮ ಯಾವುದು, ತಪ್ಪಾದ ಕ್ರಮ ಯಾವುದು ಅಂಥೇಳಿ. ಇದು ಮಾತ್ರ ಸರಿಯಾದ ಕ್ರಮ. ಈ ರೀತಿ ಏನೇ ಮಾಡಿದರೂ ಕೂಡ ರಾಂಗ್ ಆಗ್ತದೆ. ಹಾಫ್ ಸರ್ಕಲ್ ಆಗಲಿ, ಟಿಕ್ ಆಡೋದಾಗಲಿ, ಅದು ಏನೇ ಇಟ್ಟರೂ ಕೂಡ ಇದು ರಾಂಗ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಫಸ್ಟ್ ಪೇಜ್. ಇದು ಫಸ್ಟ್ ಪೇಜ್, ರಿಮೆಂಬರ್. ಸೆಕೆಂಡ್ ಪೇಜ್ ಏನಿರ್ತದ ಅಂತ ಅಂದರೆ, ಸೆಕೆಂಡ್ ಮತ್ತು ಥರ್ಡ್ ಪೇಜಲ್ಲಿ ಎಸ್ಪೆಷಲಿ ನೀವು ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಇಲ್ಲಿ ನಿಮಗೆ ರಫ್ ವರ್ಕ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿರ್ತಾರೆ. ಡು ನಾಟ್ ರೈಟ್ ಎನಿಥಿಂಗ್ ಹಿಯರ್ ಅಂತ ಕೊಟ್ಟಿರ್ತಾರೆ, ಏನು ಬರಿಬೇಡಿ ಅಂತ ಹೇಳಿ. ಬಟ್ ನಿಮಗೆ ರಫ್ ಮಾಡೋದಕ್ಕೆ ಬೇಕು ಅಂತಂದರೆ ಈ ಪೇಜನ್ನು ಯುಟಿಲೈಸ್ ಮಾಡ್ಕೋಬೋದು. ಇಲ್ಲಿ ಬರೆದ್ರೂ ಕೂಡ ಯಾರು ಏನು ಹೇಳೋದಿಲ್ಲ, ಓಕೆ? ಯಾಕಂದರೆ ಕ್ವಶನ್ ಪೇಪರ್ ನೀವು ಎಲ್ಲಿ ಏನು ಬೇಕಾದರೂ ಬರಿಬೋದು. ಸೊ ನೀವು ಇಲ್ಲಿ ಎಕ್ಸ್ಟ್ರಾ ಶೀಟ್ ತೊಗೊಂಡು ಹೋಗೋದಕ್ಕೆ ಅಲೋ ಮಾಡೋದಿಲ್ಲ, ಪೆನ್ಸಿಲ್ ಆಗಲಿ ಅಥವಾ ರಬ್ಬರ್ ಆಗಲಿ ಯಾವುದನ್ನು ಅಲೋ ಮಾಡೋದಿಲ್ಲ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಕ್ಯಾನ್ ಮೇಕ್ ಯುವರ್ ರಫ್ ವರ್ಕ್ ಎಟ್ ದಿಸ್ ಪ್ಲೇಸ್. ರಿಮೆಂಬರ್, ಪೇಜ್ ನಂಬರ್ 2 ಮತ್ತು 3 ಈ ರೀತಿ ಇರ್ತದೆ. ಪೇಜ್ ನಂಬರ್ 4 ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನಿಮ್ಮ ಕ್ವಶನ್ಸ್ ಸ್ಟಾರ್ಟ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಈ ಮ್ಯಾಥಮೆಟಿಕ್ಸ್ ಪೇಪರ್ನ ಒಂದು ಕ್ವಶನ್, ಫಸ್ಟ್ ಪೇಜ್ ಫಿಸಿಕ್ಸ್ ಅಂತ ಹೇಳಿದೆ, ಅದು ಫಿಸಿಕ್ಸಿಂದೆ ಫಸ್ಟ್ ಪೇಜ್ ಫಿಸಿಕ್ಸಿಂದೆ ಫೋಟೋ, ಇದು ಮ್ಯಾಥಮೆಟಿಕ್ಸ್ ಫೋಟೋ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಇಲ್ಲಿ ನಿಮ್ಗೆ ಹಾಗೆ ಒಂದು ಐಡಿಯಾ ಇರಲಿ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ತೋರಿಸ್ತಾ ಇರುವಂಥದ್ದು. ಸೊ ಈಗ ನೋಡಿ, ಮ್ಯಾಥಮೆಟಿಕ್ಸ್ ಅಂತ ಇದೆ, ಹೌದಾ? ಸೊ ಈ ರೀತಿ ಪೇಪರ್ ಇರ್ತದೆ. ನಿಮಗೆ ಇಲ್ಲಿ ಒಂದು 6 ರಿಂದ 7 ಕ್ವಶನ್ ಆದಮೇಲೆ ಕೆಳಗಡೆ ಈ ರೀತಿ ಸ್ಪೇಸ್ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇಲ್ಲಿ ಪ್ಲೇಸ್ ಕೊಟ್ಟಿರ್ತಾರೆ. ಇಲ್ಲಿ ಬೇಕಾದ ರಫ್ ವರ್ಕ್ ನೀವು ಇಲ್ಲಿ ಮಾಡ್ಬೋದು. ನೀವು ಹೇಳ್ಬೋದು, ಸರ್ 7 ಕ್ವಶನಿಗೆ ಇಷ್ಟೇ ರಫ್ ವರ್ಕ್ ಸಾಕಾಗ್ತದ? ಸಾಕಾಗೋದಿಲ್ಲ. ಅದಕ್ಕಾಗಿ ಈ ವಿದ್ಯಾರ್ಥಿ ಏನು ಮಾಡಿದಾನೆ ನೋಡಿ, ಇಲ್ಲೆಲ್ಲ ಸಾಲ್ವ್ ಮಾಡ್ತಾ ಹೋಗಿದ್ದಾನೆ, ಇಲ್ಲೆಲ್ಲ ಸಾಲ್ವ್ ಮಾಡಿದ್ದಾನೆ. ಕರೆಕ್ಟೇ, ಏನೂ ತಪ್ಪಿಲ್ಲ. ನಿಮ್ಮ ಕ್ವಶನ್ ಪೇಪರ್ ಹಿಸ್ಕೊಂಡು ಹೋಗ್ತಾರೆ, ಡಿಬಾರ್ ಮಾಡ್ತಾರೆ, ಏನೂ ಇಲ್ಲ. ರಿಮೆಂಬರ್, ಅದಕ್ಕೆ ಎಲ್ಲಿ ಬೇಕಾದ್ರೆ ಇಲ್ಲಿ ನೋಡಿ, ಕನ್ನಡ ಅಂತ ನಿಮ್ಗೆ ಯೂಸೇ ಆಗೋದಿಲ್ಲ, ಹೌದಾ? ಇಂಗ್ಲೀಷ್ ಪಕ್ಕದಲ್ಲಿ ಕನ್ನಡ ಏನಿರ್ತದೆ ಯೂಸೇ ಆಗೋದಿಲ್ಲ. ಇಲ್ಲಿ ಎಲ್ಲಿ ಬೇಕಾದ್ರೆ ನೀವು ರಫ್ ವರ್ಕ್ ಮಾಡ್ಕೊಳ್ಳಿ, ಬೇಕಾದಷ್ಟು ನಿಮಗೆ ಜಾಗ ಇರ್ತದೆ. ಟೈಮ್ ಮಾತ್ರ ಬೇಕಾದಷ್ಟು ಇರೋದಿಲ್ಲ ಅನ್ನೋದು ಬಿಟ್ಟರೆ ಜಾಗ ಬೇಕಾದಷ್ಟು ಇರ್ತದೆ ಇಲ್ಲಿ, ಓಕೆ? ಸೊ ಈ ರೀತಿ ಸೆಕೆಂಡ್ ಪೇಜ್, ಥರ್ಡ್ ಪೇಜ್ ಇರ್ತದೆ, ಸೆಕೆಂಡ್ ಥರ್ಡ್ ಬ್ಲ್ಯಾಂಕ್ ಇರ್ತದೆ, 4th 5th 6th ಪೇಜ್ ಈ ರೀತಿ ಇರ್ತದೆ. ಲಾಸ್ಟ್ ಪೇಜ್ ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಲಾಸ್ಟ್ ಪೇಜ್ ವಿಲ್ ಬಿ ಲೈಕ್ ದಿಸ್. ಮತ್ತೆ ಫಸ್ಟ್ ಪೇಜಲ್ಲಿ ಏನು ಕನ್ನಡದಲ್ಲಿ ಕೊಟ್ಟಿದ್ರು ಅವೆಲ್ಲದೂ ಕೂಡ ಇಂಗ್ಲೀಷಲ್ಲಿ ಇಲ್ಲಿ ಇದ್ದಿರುವಂಥದ್ದು. ಸೊ ಈಗ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು, ಫೈನ್, ನೌ ವಾಟ್ ವಿಲ್ ಡೂ, ಹೌ ಟು ಮೇಕ್ ಇಟ್ ಇಫೆಕ್ಟಿವ್, ಓಕೆ? ಸೊ ಒಂದು ಪಾಯಿಂಟ್ ಗೊತ್ತಿರಲಿ, ಯಾವುದೇ ಪೇಪರ್ ಅಂತ ಅಂದಾಗ ದೆರ್ ವಿಲ್ ಬಿ ಈಸಿ ಕ್ವಶನ್ಸ್, ದೆರ್ ವಿಲ್ ಬಿ ಮಾಡರೇಟ್ ಕ್ವಶನ್ಸ್ ಆ್ಯಂಡ್ ದೆರ್ ವಿಲ್ ಬಿ ಡಿಫಿಕಲ್ಟ್ ಕ್ವಶನ್. 60 ಕ್ವಶನ್ ಈಸಿನೇ ಇರಬೇಕು, 60 ಕ್ವಶನ್ ಮಾಡರೇಟ್ ಇರಬೇಕು, ಡಿಫಿಕಲ್ಟ್ ಇರಬೇಕಂತೇನಿಲ್ಲ.
ಹಾಗಂತೇಳಿ ಡಿಫಿಕಲ್ಟ್ ಇರುವಂತಹ ಕ್ವಶನ್ಸನ್ನು ನೋಡಿಬಿಟ್ಟು ನಮ್ಮ ಇಡೀ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡಿಕೊಂಡ್ರೆ ಸೊ ಅದರಿಂದ ಲಾಸ್ ಆಗೋದು ನಮಗೇನೆ. ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಜನರಲಿ ಈಸಿ ಕ್ವಶನ್ ಒಂದು 20 to 25 ಕ್ವಶನ್ ಅಂತೂ ಇದ್ದೇ ಇರ್ತದೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಸೊ ಮಾಡರೇಟ್ ಒಂದು 25 to 30 ಕ್ವಶನ್ ಅಂತೂ ಇದ್ದೇ ಇರ್ತದೆ. ಏನೇ ಇದ್ರೂ ಕೂಡ ಡಿಫಿಕಲ್ಟಿ ಲೆವೆಲ್ ಇರೋದು ಒಂದು 6ರಿಂದ 10 ಕ್ವಶನ್ಗಳು ಮಾತ್ರ. ಕೆಲವು ಸಾರಿ ಅಂತೂ ಒಂದು 3-4 ಕ್ವಶನ್ ಅಷ್ಟೇ ಕೊಟ್ಟಿರ್ತಾರೆ. ಡಿಫಿಕಲ್ಟ್ ಅಂತಂದ್ರೆ ಏನು ಅಂಥ ಡಿಫಿಕಲ್ಟ್ ಅಲ್ಲ. ಸೊ ಮಾಡರೇಟ್ಲಿ ಸ್ವಲ್ಪ ಮೇಲ್ಗಡೆ ಡಿಫಿಕಲ್ಟ್. ಸೊ ಅದಕ್ಕೆ ನಮ್ಮ ಹತ್ರ ಇಷ್ಟು ಕ್ವಶನ್ ಅಂತೂ ಡೈರೆಕ್ಟ್ ಇದ್ದೇ ಇರ್ತದೆ. ದೀಸ್ ಕ್ವಶನ್ ವಿಲ್ ಬಿ ಡೆಫಿನೆಟ್ಲಿ ಡೈರೆಕ್ಟ್ ಕ್ವಶನ್. ಸ್ವಲ್ಪ ನೀವು ಎಫರ್ಟ್ ಹಾಕಿ ಓದ್ಕೊಂಡು ಹೋಗಿದ್ರಿ ಅಂತಂದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್. ಸ್ವಲ್ಪ ಇದು ಟ್ವಿಸ್ಟೆಡ್ ಅಥವಾ ಟೈಮ್ ಕನ್ಸ್ಯೂಮಿಂಗ್ ಅಂತ ನಾವೇನು ಹೇಳ್ತೀವಿ. ಸೊ ಟೈಮ್ ಕನ್ಸ್ಯೂಮಿಂಗ್, ಹೌದಾ? ಸೊ ಟೈಮ್ ಕನ್ಸ್ಯೂಮಿಂಗ್, ಇದು ಟೈಮ್ ಕನ್ಸ್ಯೂಮಿಂಗು ಹೌದು, ಅದರ ಜೊತೆಗೆ ಸೊ ಸ್ವಲ್ಪ ಟ್ವಿಸ್ಟೆಡ್ ಅಂತ ನಾವು ಹೇಳ್ಬೋದು. ಇಲ್ಲಿ ಟ್ವಿಸ್ಟೆಡ್ ಅಂತ ಹೇಳ್ಬೋದು, ಟ್ವಿಸ್ಟೆಡ್ ಅಂತ ಹೇಳ್ಬೋದು. ಸೊ ಈ ಟಾಪರ್ಸ್ಗಳನ್ನು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಇಟ್ ಈಸ್ ನೀಡೆಡ್, ದೇ ವಿಲ್ ಪುಟ್ ದ್ಯಾಟ್. ಬಟ್ ನಮ್ಮ ಕೆಟಗರಿ ಏನಿದೆ, ಮ್ಯಾಕ್ಸಿಮಮ್ 40 to 45 ರೇಂಜಲ್ಲಿ ಕ್ವಶನ್ ತೊಗೋಬೇಕು ಅಂದರೆ ನಮಗೆ ಇವೆರಡರಲ್ಲಿ ಕವರ್ ಆಗಿಬಿಡಬೇಕು. 40 to 45 ಮಾರ್ಕ್ಸ್ ಇವೆರಡರಲ್ಲಿ ಕವರ್ ಆಗಿಬಿಡ್ತದೆ. ಅದಕ್ಕೆ ನಾವು ಭಾಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಡೀ ಜೀವನವನ್ನೇ ಅಂದರೆ ಇಡೀ ಗುಡ್ಡನೇ ನಮ್ಮ ತಲೆ ಮೇಲೆ ಬಿದ್ದಿದೆ ಅನ್ನೋ ಒಂದು ಫೀಲಿಂಗ್ ಬೇಡ. ಸಿಂಪಲ್ ಇರ್ತದೆ. ಬಿ ಕಾನ್ಫಿಡೆಂಟ್, ಬಿ ಪೇಷಂಟ್, ಭಾಳ ಇಂಪಾರ್ಟೆಂಟು. ಅಂದರೆ ಫಸ್ಟ್ ಕ್ವಶನ್ ನೋಡ್ತೀರಿ ಡಿಫಿಕಲ್ಟ್ ಆಗ್ತದೆ, ನಾವು ಓದಿದ್ದೇ ಸುಳ್ಳು, ನಾವು ಓದಿದ್ದೆಲ್ಲ ಮರ್ತು ಹೋಗ್ಬಿಡ್ತು, ನನಗೆ ಇದೇ ಪೇಪರ್ ಡಿಫಿಕಲ್ಟ್ ಆಯಿತು, ಮುಂದೇನು ಮಾಡಬೇಕು, ರಿಸಲ್ಟ್ ಕಡಿಮೆ ಬರ್ತದೆ, ಏನು ಥಿಂಕ್ ಮಾಡಬೇಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಅದು ಡೈರೆಕ್ಟ್ ಇರ್ಬೋದು, ಈಸಿ ಇರ್ಬೋದು, ರೈಟ್? ಸೊ ಅದಕ್ಕೆ ನಾನು ಹೇಳೋದೇನಂತಂದರೆ ಆಲ್ವೇಸ್ ಸಾಲ್ವ್ ದ ಕ್ವಶನ್ ರೌಂಡ್ ವೈಸ್. ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾ ವಿಜಯ ಕರ್ನಾಟಕದವ್ರ ಜೊತೆ ಒಂದು ವೆಬಿನಾರ್ ಇತ್ತು. ಅದರಲ್ಲಿ ನಾನು ಆ್ಯಸ್ ಅ ಪ್ಯಾನಲ್ ಡಿಸ್ಕಸ್ ಮಾಡೋದಕ್ಕೆ ನಾನು ಇನ್ವಾಲ್ವ್ ಆಗಿದ್ದೆ, ಹೌದಾ? ಸೊ ನಾನು ಪ್ಯಾನಲ್ ಡಿಸ್ಕಸ್ ಮಾಡಬೇಕಾದ್ರೂ ಕ್ವಶನ್ಸ್ ಏನು ಬಂದಿತ್ತು ನಮಗೆ ಹೋಸ್ಟ್ ಕಡೆಯಿಂದ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಕಡೆಯಿಂದ ಆಗಿರ್ಬೋದು, ನಾನು ಅಲ್ಲೂ ಕೂಡ ಇದನ್ನೇ ಹೇಳಿದ್ದೆ, ಇಲ್ಲೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಬೆಸ್ಟ್ ಟೆಕ್ನಿಕ್ ಅಂತಂದರೆ ರೌಂಡ್ ವೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋದು. ರೌಂಡ್ ವೈಸ್ ಅಂತಂದರೆ ಏನು ಹಾಗಾದರೆ? ಸೊ ಐ ವಿಲ್ ಮೇಕ್ ದಿಸ್ ಆ್ಯಸ್ 3 round. ರಿಮೆಂಬರ್, I will make this as 3 round. ಸೊ ರೌಂಡ್ 1, ರೌಂಡ್ 2, ರೌಂಡ್ 3. ಲಾಸ್ಟ್ ಇಯರ್ ಕೂಡ ಇದನ್ನು ಹೇಳಿದ್ದೀನಿ, ಈ ಟೆಕ್ನಿಕ್ಸ್ಗಳನ್ನ ಹೇಳಿದ್ದೀನಿ. ನೀವೇನಾದರೂ ಲಾಸ್ಟ್ ಇಯರ್ ವಿಡಿಯೋಸನ್ನು ನೋಡಿದರೆ ಅದು ಕೂಡ ಹೆಲ್ಪ್ಫುಲ್ ಆಗಿರ್ತದೆ ನಿಮಗೆ. ಸೊ ಹಾಗಾದರೆ ಈಗ ರೌಂಡ್ 1 ಏನು? ರೌಂಡ್ 1ಅಲ್ಲಿ ರಿಮೆಂಬರ್, ಈಸಿ ಆ್ಯಂಡ್ ಡೈರೆಕ್ಟ್ ಕ್ವಶನ್ಸ್ ವಿ ಹ್ಯಾವ್ ಟು ಸಾಲ್ವ್. ಡೈರೆಕ್ಟ್ ಕ್ವಶನ್ ವಿ ಹ್ಯಾವ್ ಟು ಸಾಲ್ವ್. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕ್ವಶನ್ ನಂಬರ್ 1, 2, 3, 4, 5, 6, 7, 8, 9, 10 10 ಕ್ವಶನ್ ತೊಗೊಂಡು ಎಕ್ಸಾಂಪಲ್ ಕೊಡ್ತೀನಿ. ಸೊ ಏನಾಗಿತ್ತು ಅಂತ ಅಂದರೆ, ಜಸ್ಟ್ ಇಮ್ಯಾಜಿನ್, ಈ ಒಂದು ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ ನಾನು ಓದ್ತೀನಿ, ಇದು ನನಗೆ ಡಿಫಿಕಲ್ಟ್ ಇದೆ. ಫಸ್ಟ್ ಕ್ವಶನ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ. ಸೆಕೆಂಡ್ ಕ್ವಶನ್ ಈಸ್ moderate. Third question is once again difficult. Fourth question is easy. Fifth question is easy. Sixth question is easy. Seventh is moderate. Eighth is easy. Ninth is difficult. And 10th is easy. Easy anta yavaga anta andre direct substitution. If for example what is the element called when 4f orbitals are filled anta irtade? The lanthanides, ಹೌದಾ? ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಇನ್ KMnO4 ಅಂತ ಇರ್ತದೆ, +7. ಸೊ ಇವೆಲ್ಲ ಈಸಿ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್. ಬ್ಯಾಲೆನ್ಸ್ ಮಾಡಿ ಆನ್ಸರ್ ಹೇಳೋದಿತ್ತಂದರೆ ಅದು ಸ್ವಲ್ಪ ಡಿಫಿಕಲ್ಟ್, ಅದು ಮಾಡರೇಟ್ ಲೆವೆಲ್. ಡಿಫಿಕಲ್ಟ್ ಅಂತಂದರೆ 2-3 ಕಾನ್ಸೆಪ್ಟ್ಗಳನ್ನ ಸೇರಿಸಿ ಆರ್ಗ್ಯಾನಿಕಲ್ ಏನು ಕ್ವಶನ್ ಕೇಳ್ತಾರಲ್ಲ, ಅದು ಡಿಫಿಕಲ್ಟ್ ಅಂತ ತಗೋಬೋದು. ಈಗ ನೋಡಿ, ನಾನೇನು ಮಾಡ್ತೀನಿ, ನನ್ನ ಹತ್ರ ಇರೋದು 10 ಕ್ವಶನ್ ಮಾತ್ರ, 10 minutes ಟೈಮ್ ಇದೆ ನಮಗೆ. ಜಸ್ಟ್ ಇಮ್ಯಾಜಿನ್ 60 ಕ್ವಶನ್ 60 minutes ಇದ್ದಾಗೆ. ಆ 10 minutesಲ್ಲಿ ಕ್ವಶನನ್ನು ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಐ ವಿಲ್ ಸಿ ಡಿಫಿಕಲ್ಟ್ ಕ್ವಶನ್. ಐ ಡೋಂಟ್ ಲೂಸ್ ಮೈ ಕಾನ್ಫಿಡೆನ್ಸ್, ಬಿಕಾಸ್ ನನಗೆ ನನ್ನ ಪ್ರಿಪ್ರೇಷನ್ ಮೇಲೆ ನಂಬಿಕೆ ಇದೆ. ಇಷ್ಟು ದಿನ ಬೆವರು ಹರಿಸಿ ಓದಿದ್ದೀನಿ, ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಓದಿದ್ದೀನಿ. ಸೊ ಮನೆಯಲ್ಲಿ ಬೈಸ್ಕೊಂಡು ಓದಿದ್ದೀನಿ, ಟೀಚರ್ಸ್ ಹತ್ರ ಬೈಸ್ಕೊಂಡು ಓದಿದ್ದೀನಿ. ಅದಕ್ಕೆ ಐ ಆಮ್ ಕಾನ್ಫಿಡೆಂಟ್ ನನಗೆ ಮುಂದಿನ ಕ್ವಶನ್ ಈಸಿ ಆಗ್ತದೆ. ಬಟ್ ಮುಂದಿನ ಕ್ವಶನ್ ಮಾಡರೇಟ್ ಇತ್ತು,
ಅದನ್ನು ಬಿಟ್ಟುಬಿಟ್ಟೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಅಂಥ ಕ್ವಶನ್ ತೊಗೋಬಾರ್ದು. ನೌ ವಾಟ್ ಯು ಹ್ಯಾವ್ ಟು ಡೂ ಈಸ್ ಐ ವಿಲ್ ಟೆಲ್ ಯು ಫಸ್ಟ್ ರೌಂಡ್. ಇಲ್ಲಿ ನಾನು ರೌಂಡ್ ಬರೀತೀನಿ. ಫಸ್ಟ್ ರೌಂಡಲ್ಲಿ ಐ ವಿಲ್ ಕನ್ಸಿಡರ್ ಫೋರ್ತ್ ಕ್ವಶನ್ ಫಸ್ಟ್ ರೌಂಡಲ್ಲಿ. ದೆನ್ ಫೋರ್ತ್ ಕ್ವಶನ್ ಆಯಿತು. ಫಿಫ್ತ್ ಕ್ವಶನ್ ಫಸ್ಟ್ ರೌಂಡಲ್ಲಿ, ಸಿಕ್ಸ್ತ್ ಕ್ವಶನ್ ಫಸ್ಟ್ ರೌಂಡಲ್ಲಿ, ಏಯ್ತ್ ಕ್ವಶನ್ ಫಸ್ಟ್ ರೌಂಡಲ್ಲಿ, 10th ಕ್ವಶನ್ ಫಸ್ಟ್ ರೌಂಡಲ್ಲಿ ಸಾಲ್ವ್ ಆಗಿಬಿಡ್ತು ನನಗೆ. ನೋಡಿ, ಫಸ್ಟ್ ರೌಂಡಲ್ಲಿ ನನಗೆ 5 ಕ್ವಶನ್ ಸಾಲ್ವ್ ಆಗಿಬಿಡ್ತು. ಸೊ ಈ 5 ಕ್ವಶನನ್ನು ಸಾಲ್ವ್ ಮಾಡೋದಕ್ಕೆ ಟೋಟಲ್ ನನಗೆ ಇರೋದೇ 10 ಮಿನಿಟ್ಸು. ಈ 5 ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಜಸ್ಟ್ ಇಮ್ಯಾಜಿನ್, ಒಂದೊಂದು ಕ್ವಶನಿಗೆ 30 to 40 ಸೆಕೆಂಡ್ ಮಿನಿಮಮ್ ಅಂತ ಇಟ್ಕೊಂಡ್ರು ಕೂಡ 5 ಕ್ವಶನ್ ಅಂತಂದರೆ 2.5 ಮಿನಿಟ್ ಮುಗಿದು ಬಿಡ್ತು ನನಗೆ. ಅಂದರೆ 2.5 ಮಿನಿಟಲ್ಲಿ ಐ ಹ್ಯಾವ್ ಸಾಲ್ವ್ 5 ಕ್ವಶನ್. ನೆಕ್ಸ್ಟ್ ಏನು ಮಾಡಬೇಕು, ಇಮಿಡಿಯೇಟ್ OMR ಫಿಲ್ ಮಾಡಿಬಿಡಿ, ಟೈಮ್ ವೇಸ್ಟ್ ಆಗ್ತದೆ. ಗೋ ಫಾರ್ ದ ಸೆಕೆಂಡ್ ರೌಂಡ್. ನೆಕ್ಸ್ಟ್ ಮತ್ತೆ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಕ್ವಶನಿಂದ ಬನ್ನಿ. ಮತ್ತೆ ಡಿಫಿಕಲ್ಟ್ ಇದೆ, ಮಾಡರೇಟ್ ಇದೆ. ಮಾಡರೇಟ್ ಅಂತಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಫಾರ್ಮುಲಾ ಬರೀಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು, ಗೆಟ್ ದ ಆನ್ಸರ್. ಸೊ ಸೆಕೆಂಡ್ ರೌಂಡಿಗೆ ಈ ಕ್ವಶನ್ ತೊಗೊಂಡೆ. ದೆನ್ ಸೆಕೆಂಡ್ ರೌಂಡಿಗೆ ಈ ಕ್ವಶನ್ ತೊಗೊಂಡೆ. ರೈಟ್? ಎಸ್. ಅಂದರೆ ಟೋಟಲಾಗಿ 7 ಕ್ವಶನ್ ಸಾಲ್ವ್ ಆಯಿತು. ಸೊ ಈಗೂ ಕೂಡ OMR ಶೀಟ್ ನಿಮಗೆ ಬಿಟ್ಟಿದ್ದು. OMR ಶೀಟ್ ಹೇಗೆ ಫಿಲ್ ಮಾಡಬೇಕು ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನು ಆ್ಯಸ್ ಅ ಸ್ಟೂಡೆಂಟ್ ಏನು ಮಾಡ್ತೀನಿ ಅಂದರೆ, ಅಷ್ಟು ಕ್ವಶನ್ ಆದಮೇಲೆ ಐ ವಿಲ್ ಫಿಲ್ ದ OMR ಆ್ಯಸ್ ಐ ಟೋಲ್ಡ್ ಇನ್ ದ ಲಾಸ್ಟ್ ವಿಡಿಯೋ. ಎಸ್, ನಾವು ಸೆಕೆಂಡ್ ರೌಂಡ್ ಮುಗೀತು. ಥರ್ಡ್ ರೌಂಡ್ ಏನು ಮಾಡ್ತೀನಿ ಅಂದರೆ, ಟ್ರೈ ಮಾಡಬೇಕಲ್ಲ. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಅಂತೂ ಇಲ್ಲ, ಮ್ಯಾಕ್ಸಿಮಮ್ ಟ್ರೈ ಮಾಡೋಣಂತೆ. ಯಾವುದು ಬರಲಿಲ್ಲ ಅಂತಂದ್ರೆ ABCD ಒಳಗೆ ನನಗೆ ಯಾವುದು ಬೇಕೋ ಅದನ್ನು ಹಾಕಿ ಬರ್ತೀನಿ ಅಷ್ಟೇ. ನೆಕ್ಸ್ಟ್ ಥರ್ಡ್ ರೌಂಡಿಗೆ ಬರ್ತೀನಿ. ಫಸ್ಟ್ ಕ್ವಶನ್ ನೋಡ್ತೀನಿ, ಡಿಫಿಕಲ್ಟ್ ಇದೆ, ಏನು ಮಾಡಿದರೂ ಬರ್ತಾ ಇಲ್ಲ. ಸೊ ಟೈಮ್ ನೋಡ್ತೀನಿ, ಟೈಮ್ ಭಾಳ ಇಲ್ಲ. ಸೊ ವಾಟ್ ಐ ವಿಲ್ ಡೂ ಇಸ್, ನೆನ್ಪು ಮಾಡ್ಕೋತೀನಿ ಅಥವಾ ಕಣ್ಣು ಮುಚ್ಚಿಕೊಂಡು ಥಿಂಕ್ ಮಾಡ್ತೀನಿ ABCD ಯಾವ್ದು ಚಲೋ ಅದ ಅಂಥೇಳಿ. ಸೊ B, ಮಸ್ತ್ ಕಾಣಿಸ್ತದ B. ಸೊ ಜನರಲಿ ಕ್ವಶನ್ ಪೇಪರ್ ಸೆಟ್ಟರ್ಸದು ಮೈಂಡ್ ಸೆಟ್ ಹೇಗಿರ್ತದೆ ಅಂತಂದರೆ, ಜನರಲಿ B or C ಆನ್ಸರ್ನ ಇಟ್ಟಿರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಂತೇಳಿ ದಿಸ್ ಈಸ್ ನಾಟ್ ದ ಟೆಕ್ನಿಕ್. ಸೊ ಐ ವಿಲ್ ಮೆನ್ಷನ್ B. ಸೊ ಇದು ತುಕ್ಕ ಮಾರು ಅಂತ ಹೇಳ್ತೀವಲ್ಲ ಹಾಗೆ. ಸೊ B ಅನ್ನು ಮಾಡಿದೆ, ಮುಗೀತು. ಬಟ್ ಥರ್ಡ್ ಕ್ವಶನ್ ಬಂದಾಗ ಏನಾಯಿತು ಅಂತಂದರೆ, ಎಲ್ಲ ಯೋಚನೆ ಮಾಡಿದೆ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದೆ, ಕ್ವಶನ್ ಎಲ್ಲ ಥಿಂಕ್ ಮಾಡಿ ಅರ್ಥ ಮಾಡಿಕೊಂಡು ಓದಿದ್ದೆಲ್ಲ ನೆನಪಾಗಿ, ಬಟ್ ಟೈಮ್ ಕನ್ಸ್ಯೂಮಿಂಗ್ ಇತ್ತು, ಸಾಲ್ವ್ ಮಾಡಿದೆ. ದಿಸ್ ಆರ್ ದ ಕ್ವಶನ್ ವಿಚ್ ಈಸ್ ಮೀನ್ಡ್ ಫಾರ್ ಥರ್ಡ್ ರೌಂಡ್. ದೀಸ್ ಆರ್ ದ ಕ್ವಶನ್ ಥರ್ಡ್ ರೌಂಡ್. ಸೊ 9th ಕ್ವಶನ್ ಬರ್ತೀನಿ. ಇದು ಕೂಡ ನನ್ನ ಕೈಗೆ ಸಾಲ್ವ್ ಮಾಡೋಕ್ಕಾಗೋದಿಲ್ಲ, ಏನು ಮಾಡಿದರೂ ಬರ್ತಾ ಇಲ್ಲ. ರೈಟ್? ಕಣ್ಣು ಮುಚ್ಚಿಕೊಂಡ್ರೆ ಏನೇನೋ ನೆನಪಾಗ್ತದೆ ಹೊರತು ಈ ಕ್ವಶನಿಗೆ ಆನ್ಸರ್ ಮಾತ್ರ ನೆನಪಾಗೋದಿಲ್ಲ. ಅವಾಗ ಏನು ಮಾಡ್ತೀರಿ, ತಪ್ಪು ಬಿಟ್ಟು ಬರಬೇಡ್ರಿ, ನೀಟೊಳಗೆ ಬಿಟ್ಟು ಬಂದುಬಿಡ್ರಿ, ನಾನು ಹೇಳ್ತೀನಿ. ಬಟ್ ಇಲ್ಲಿ ಬಿಟ್ಟು ಬರಬೇಡ್ರಿ, ಏನು ಮಾಡಿರಿ. ಸೊ ಥರ್ಡ್ ಕ್ವಶನು ABCD ಮ್ಯಾಲೆ B ಹಾಕಿದ್ದೀನಿ. ಈ ಸಲ ನಾನು B ಹಾಕೋದಿಲ್ಲ, ಎಲ್ಲ ಕಡೆ B ಹಾಕಿದ್ರೆ ಈ ಸಲ C ಹಾಕೋಣಂತ. ಸೊ ಐ ವಿಲ್ ಪುಟ್ C ಆ್ಯಂಡ್ ಗಿವ್ ದ OMR ಶೀಟ್ ಟು ದ ಇನ್ವಿಜಿಲೇಟರ್. ಹೀಗೆ ರೌಂಡ್ 1ಅಲ್ಲಿ ಈಸಿ ಆ್ಯಂಡ್ ಡಿಫಿಕಲ್ಟ್ ಕ್ವಶನ್, ರೌಂಡ್ 2ದಲ್ಲಿ ಮಾಡರೇಟ್ ಕ್ವಶನ್, ಆ್ಯಂಡ್ ಥರ್ಡ್ ರೌಂಡಲ್ಲಿ ಡಿಫಿಕಲ್ಟ್ ಕ್ವಶನ್. ರಿಮೆಂಬರ್, ಡಿಫಿಕಲ್ಟ್ ಕ್ವಶನ್. ಡಿಫಿಕಲ್ಟ್ ಎಷ್ಟು ಡಿಫಿಕಲ್ಟ್ ಅಂದ್ರೆ ಸ್ಪೆಲ್ಲಿಂಗ್ ಬರ್ತಾ ಇಲ್ಲ. ಸೊ ಡಿಫಿಕಲ್ಟ್ ಕ್ವಶನ್, ರಿಮೆಂಬರ್, ಐ ವಿಲ್ ಸಾಲ್ವ್ ಇನ್ ದ ಥರ್ಡ್ ರೌಂಡ್. ದೆನ್ ಯಾವುದೇ ಕ್ವಶನ್ ಇದ್ರು, ಒಂದು ಪಾಯಿಂಟ್ ನನಗೆ ಮನ್ಯಾಗ ಹೇಳಿ ಕಳಿಸ್ಬಿಟ್ಟಾರ, ನೋ ನೆಗೆಟಿವ್ ಮಾರ್ಕಿಂಗ್ ಅಪ್ಪ, ಯಾವುದನ್ನು ಬಿಟ್ಟು ಬರಬೇಡ ಅಂತೇಳಿ. ನೋ ನೆಗೆಟಿವ್ ಮಾರ್ಕಿಂಗ್ ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಏನು ಮಾಡಿ, ಪ್ರತಿಯೊಂದು ಕ್ವಶನ್ನು ಲಾಸ್ಟಿಗೆ ಏನೇನು ಕ್ವಶನ್ ಬಿಟ್ಟಿದ್ದೀರೋ ಅಷ್ಟು ಹಾಕಿ ಬನ್ನಿ. ರೈಟ್? ಅಷ್ಟು ನೀವು ಮನ್ಸಿಗೆ ಬಂದಿದ್ದು ಆನ್ಸರ್ ಹಾಕಿ ಬನ್ನಿ. 10ರೊಳಗೆ ಒಂದು 5 ಕರೆಕ್ಟ್ ಆದ್ರೆ ಆಯ್ತಲ್ಲ, 5 ಮಾರ್ಕ್ಸು. ಸೊ ನೋ ನೆಗೆಟಿವ್ ಮಾರ್ಕಿಂಗ್. ಈ ರೀತಿಯಾಗಿ ರೌಂಡ್ ವೈಸ್ ನೀವು ಸಾಲ್ವ್ ಮಾಡ್ತಾ ಹೋದ್ರಿ ಅಂತಂದರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತಾ, ರಿಮೆಂಬರ್, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಇಷ್ಟು ದಿನ ನೀವು ಅಥವಾ ಯಾರ್ಯಾರು ನಿಮ್ಮ ಒಂದು ಡೆಡಿಕೇಶನ್, ನಿಮ್ಮ ಒಂದು ಎಂಥ್ಯೂಸಿಯಾಸಮನ್ನು, ಉತ್ಸಾಹವನ್ನು 100% ಮುಡುಪಾಗಿಟ್ಟು ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಿ, ನಿಮ್ಮ ಎಲ್ಲರಿಗೂ ಗೆಲುವು ನಿಮ್ಮದೇ ಆಗ್ತದೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಷ್ಟು ಓದಿದ್ದೀರಿ ಅಷ್ಟು ಸಾಕು. ಅದನ್ನು ಯಾವುದು ಓದಿಲ್ಲ ಅದರ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಯಾವುದು ಓದಿದ್ದೀರಿ
ಅಷ್ಟನ್ನು ತಲೆಯಾಗಂತೂ ಇದೆ, ನೆನಪು ಇದೆ. ನಿಮ್ಮ ನೆನಪಿನ ಶಕ್ತಿ ದೇವರು ನಿಮಗೆ ಅಷ್ಟು ಮೋಸ ಮಾಡೋದಿಲ್ಲ. ಡೋಂಟ್ ವರಿ, ಯಾವ ಟೈಮಲ್ಲಿ ಏನು ನೆನಪಾಗಬೇಕು ಅದು ನೆನಪು ಮಾಡೇ ಮಾಡಿಸ್ತಾನೆ. ಸೊ ಅದಕ್ಕೆ ದೇವ್ರ ಮೇಲೆ ನಂಬಿಕೆ ಇರಲಿ, ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ, ಮನೆಯಲ್ಲಿ ಹಿರಿಯರ ಆಶೀರ್ವಾದ ತಗೊಳ್ಳಿ. ಸೊ ತಗೊಂಡು ಎಕ್ಸಾಮಿನೇಷನ್ ಹಾಲ್ ಒಳಗೆ ಬಲಗಾಲಿಟ್ಟು ಒಳಗೆ ಹೋಗಿ ಎಕ್ಸಾಮಿನೇಷನ್ ಬರೆದು ಬನ್ನಿ. KCET 2024 ನಿಮ್ಮದಾಗ್ತದ, ಗೆಲುವು ನಿಮ್ಮದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.